Students, good morning. In the last class, we discussed how to balance a redox reaction by a oxidation number method. Oxidation number method ಅಲ್ಲಿ ಒಂದು ಕೆಮಿಕಲ್ ಈಕ್ವೇಷನ್ ಅಥವಾ ಒಂದು ರೆಡಾಕ್ಸ್ ರಿಯಾಕ್ಷನ್ ನ ಯಾವ ತರ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನು ನೋಡಿದೀವಿ. ಅದೇ ತರ ಇವತ್ತಿನ ಕ್ಲಾಸ್ ಅಲ್ಲಿ we discuss how to balance a redox reaction by a off reaction method or ion electron method. Off reaction method ಅಥವಾ ion electron method ಅಲ್ಲಿ ಕೊಟ್ಟಿರೋ ಒಂದು ರೆಡಾಕ್ಸ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಈಕ್ವೇಷನ್ ಅನ್ನ ಯಾವ ರೀತಿ ಬ್ಯಾಲೆನ್ಸ್ ಮಾಡಬೇಕು ಅನ್ನೋದನ್ನ ನೋಡೋಣ. ಸೊ ದ ನೇಮ್ ಸಜೆಸ್ಟ್ ದಟ್ ಆಫ್ ರಿಯಾಕ್ಷನ್ ಮೆಥಡ್ ಆರ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್. ಆಫ್ ರಿಯಾಕ್ಷನ್ ಮೆಥಡ್ ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಕಂಟೈನ್ಸ್ two reactions. First one is oxidation reaction, second one is reduction reaction. Oxidation and reduction takes place simultaneously in a chemical equation is called redox reaction. ಒಂದು redox reaction ಅಲ್ಲಿ oxidation ಆಗುತ್ತೆ, reduction ಆಗುತ್ತೆ. ಅದನ್ನ ನಾವು redox reaction ಅಂತ ಕರೀತೀವಿ. ಸೊ ಇಲ್ಲಿ ಆಫ್ ರಿಯಾಕ್ಷನ್ ಮೆಥಡ್ ಅಂದ್ರೆ ಸಿಂಪಲ್. ಒಂದು ಈಕ್ವೇಷನ್ ಕೊಟ್ಟಿರ್ತಾರೆ, ಒಂದು ರೆಡಾಕ್ಸ್ ರಿಯಾಕ್ಷನ್. ಆ ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಇರುತ್ತೆ, ಇನ್ನೊಂದು ರೆಡಾಕ್ಸ್ ರಿಯಾಕ್ಷನ್ ಇರುತ್ತೆ. ಅದರಲ್ಲಿ ಒಂದು ಆಕ್ಸಿಡೇಷನ್ ರಿಯಾಕ್ಷನ್ ಅಥವಾ ಇನ್ನೊಂದು ರೆಡಾಕ್ಸ್ ರಿಯಾಕ್ಷನ್ ಇವೆರಡನ್ನು ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಫಸ್ಟ್ ಒನ್ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಬರ್ಕೋಬೇಕು, ಯಾವ ಎಲಿಮೆಂಟ್ಸ್ ಆಕ್ಸಿಡೇಷನ್ ಆಗಿದೆ ಆ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್. ಸೆಕೆಂಡ್ ಒನ್ ಈಸ್ ರಿಡಕ್ಷನ್ ಆಫ್ ರಿಯಾಕ್ಷನ್ ಬರ್ಕೋಬೇಕು. ಸಪರೇಟ್ ಆಗಿ ಎಲೆಕ್ಟ್ರಾನ್ಸ್ ಗಳನ್ನ ಬ್ಯಾಲೆನ್ಸ್ ಮಾಡಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು ಅಂದ್ರೆ ಕಂಬೈನ್ ಮಾಡ್ಬೇಕು. ಎರಡು ಈಕ್ವೇಶನ್ ಬರುತ್ತೆ, ಆ ಎರಡು ಈಕ್ವೇಶನ್ ನ ಬ್ಯಾಲೆನ್ಸ್ ಮಾಡಿ ಎಲೆಕ್ಟ್ರಾನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ ಕಂಬೈನ್ ಮಾಡಬೇಕು. ನೆಕ್ಸ್ಟ್ ಅಲ್ಲಿ ಆಕ್ಸಿಜನ್ ಆಟಮ್ ಬರುತ್ತೆ, ಸೇಮ್ ಆಕ್ಸಿಜನ್ ಆಟಮ್ ಬ್ಯಾಲೆನ್ಸ್ ಮಾಡಬೇಕು ಬೈ ಆಡಿಂಗ್ ವಾಟರ್ ಮಾಲಿಕ್ಯೂಲ್. ನೆಕ್ಸ್ಟ್ ಆಡ್ ಹೈಡ್ರೋಜನ್ ಅಯಾನ್ಸ್ ಆಡ್ ಮಾಡಬೇಕು. ಸೇಮ್ ನಾವು ಏನು ಆಕ್ಸಿಡೇಷನ್ ನಂಬರ್ ಮೆಥಡ್ ಅಲ್ಲಿ ಏನ್ ನೋಡಿದ್ವಿ ಅದೇ ತರನ ಸ್ಟೆಪ್ಸ್ ಗಳು ಇರುತ್ತೆ. ಇಲ್ಲಿ ಎರಡು ಆಫ್ ರಿಯಾಕ್ಷನ್ ನ ಸಪರೇಟ್ ಆಗಿ ತಗೊಂಡ್ಬಿಟ್ಟು ಅವೆರಡನ್ನ ಎಲೆಕ್ಟ್ರಾನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಿ ನೆಕ್ಸ್ಟ್ ನಾವು ಏನ್ ಮಾಡ್ತೀವಿ ಅಂದ್ರೆ ಎರಡು ಈಕ್ವೇಶನ್ ನ ಕಂಬೈನ್ ಮಾಡಿ ಒಂದು ಕೆಮಿಕಲ್ ಈಕ್ವೇಶನ್ ಅಥವಾ ಒಂದು ರೆಡಾಕ್ಸ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡ್ತೀವಿ. ಒನ್ ಬೈ ಒನ್ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ರಿಯಾಕ್ಷನ್ ಮೆಥಡ್ ಅಥವಾ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂದ್ರೆ ವಿಚ್ ಕಂಟೈನ್ಸ್ ಟೂ ಆಫ್ ರಿಯಾಕ್ಷನ್ಸ್. ವಿಚ್ ಕಂಟೈನ್ಸ್ ಟೂ ಆಫ್ ರಿಯಾಕ್ಷನ್. ಫಸ್ಟ್ ಒನ್ ಈಸ್ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ಸ್ ಅಂಡ್ reduction of reactions. This method is mainly based on the electron concept which contains two off reactions. This off reaction method or ion electron method which contains two off reactions. Adalli first one is adalli ಒಂದು oxidation of reactions and reduction of reactions. ಒಂದು ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಇರುತ್ತೆ, ಇನ್ನೊಂದು the off reaction method or ion electron method which contains two off reactions. First one is oxidation of reaction and reduction of reaction ಇರುತ್ತೆ. It's mainly based on electron concept. It is mainly based on electron concept. ಯಾಕಂದ್ರೆ ನಾವು ಎಲೆಕ್ಟ್ರಾನ್ಸ್ ಅನ್ನು ನಾವು ಬ್ಯಾಲೆನ್ಸ್ ಮಾಡಬೇಕಾಗಿದೆ. ಮೇನ್ ಆಗಿ ಎಲೆಕ್ಟ್ರಾನ್ಸ್ ಅನ್ನು ಬ್ಯಾಲೆನ್ಸ್ ಮಾಡಿ ಈ ಈಕ್ವೇಶನ್ ಅಥವಾ ರೆಡಾಕ್ಸ್ ರಿಯಾಕ್ಷನ್ ಅನ್ನು ನಾವು ಬ್ಯಾಲೆನ್ಸ್ ಮಾಡಬೇಕು. ಸೊ ಇಟ್ ಮೇನ್ಲಿ ಬೇಸ್ಡ್ ಆನ್ ಎಲೆಕ್ಟ್ರಾನ್ ಕಾನ್ಸೆಪ್ಟ್. ಓಕೆ, ಇಲ್ಲೂ ಕೂಡ ಕೆಲವೊಂದು ರೂಲ್ಸ್ಗಳು ಇದಾವೆ. ಸಿಂಪಲ್ ಆಗಿ ನಾವೇನು ಆಕ್ಸಿಡೇಷನ್ ನಂಬರ್ ಮೆಥಡ್ ಅನ್ನು ನೋಡಿದೀವಿ ಅದೇ ತರ ರೂಲ್ಸ್ಗಳು. ಆ ರೂಲ್ಸ್ಗಳನ್ನು ನೋಡ್ಕೊಂಡ್ಬಿಟ್ಟು ನಾವು ಒಂದು ಈಕ್ವೇಶನ್ ಬ್ಯಾಲೆನ್ಸ್ ಮಾಡೋಣ. ಅದರಲ್ಲಿ ಫಸ್ಟ್ ಒನ್ ಈಸ್ ಫಸ್ಟ್ ಏನ್ ಮಾಡ್ತೀವಿ, ಒಂದು ರೆಡಾಕ್ಸ್ ರಿಯಾಕ್ಷನ್ ಕೊಟ್ಟಿರ್ತಾರೆ. ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ರೆಡಾಕ್ಸ್ ರಿಯಾಕ್ಷನ್ ಬೈ ಎ ಆಫ್ ರಿಯಾಕ್ಷನ್ ಮೆಥಡ್ ಆರ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂತ ಕೇಳ್ತಾರೆ. ನಿಮಗೆ ಯಾವುದೇ ಮೆಥಡ್ ಕೇಳಿದ್ರೆ ಬರೀ ರೈಟ್ ಅಥವಾ ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ರೆಡಾಕ್ಸ್ ರಿಯಾಕ್ಷನ್ ಅಷ್ಟೇ ಕೇಳಿದ್ರೆ ನೀವು ಯಾವ ಮೆಥಡ್ ಅಲ್ಲಾದ್ರೂ ಬ್ಯಾಲೆನ್ಸ್ ಮಾಡಬಹುದು. ಬಟ್ ಪರ್ಟಿಕ್ಯುಲರ್ ಆಗಿ
balance the following chemical redox reaction by a half reaction method or ion electron method. ಅಂದ್ರೆ ನಾವು ಇದೇ ತರ ಸ್ಟೆಪ್ ಬೈ ಸ್ಟೆಪ್ ರೂಲ್ಸ್ ಗಳನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಇದರಲ್ಲಿ ಒಂದು ಹಾಫ್ ರಿಯಾಕ್ಷನ್ ಮೆಥಡ್ ಅಲ್ಲಿ ರೆಡಾಕ್ಸ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಸರ್ಟೆನ್ ರೂಲ್ಸ್, ಕೆಲವು ರೂಲ್ಸ್ ಗಳು ಇದಾವೆ, ಆ ರೂಲ್ಸ್ ಗಳನ್ನ ಫಾಲೋ ಮಾಡಬೇಕು. ಫಸ್ಟ್ ಒನ್ ಈಸ್, ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ write the skeletal equation. ಕೊಟ್ಟಿರೋ ಈಕ್ವೇಶನ್ ಬರ್ಕೊಳ್ತೀರಾ. ಫಸ್ಟ್ ರೈಟ್ ದಿ ಸ್ಕೆಲಿಟಲ್ ಈಕ್ವೇಶನ್. ಯಾವ ಈಕ್ವೇಶನ್ ಕೊಟ್ಟಿರ್ತಾರೆ ಅಥವಾ ಯಾವ ರಿಯಾಕ್ಷನ್ ಕೊಟ್ಟಿರ್ತಾರೆ ಅದರಲ್ಲಿ ರಿಯಾಕ್ಟೆಂಟ್ ಅಂಡ್ ಪ್ರಾಡಕ್ಟ್ ಈಕ್ವೇಶನ್ ಇರುತ್ತೆ. ಆ ರಿಯಾಕ್ಷನ್ ಬರ್ಕೊಳ್ತೀರಾ. ಫಸ್ಟ್ ಸ್ಟೆಪ್. ಸೆಕೆಂಡ್ ಸ್ಟೆಪ್ ಏನ್ ಮಾಡ್ತೀರಾ ಅಂದ್ರೆ ಫೈಂಡ್ ಔಟ್ or assign the oxidation number. Find out or assign oxidation number for each element. For each element. Find out or assign oxidation number for each element in a reaction. ಕೊಟ್ಟಿರೋ ರಿಯಾಕ್ಷನ್ ಅಲ್ಲಿ ಪ್ರತಿಯೊಂದು ಎಲಿಮೆಂಟ್ಸ್ ಅಥವಾ ಪ್ರತಿಯೊಂದು ಆಟಮ್ಸ್ ನ ಆಕ್ಸಿಡೇಷನ್ ನಂಬರ್ ಅನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕು. ಅಂಡ್ ಫೈಂಡ್ ಔಟ್ ವಿಚ್ ಎಲಿಮೆಂಟ್ ಈಸ್ ಆಕ್ಸಿಡೈಸ್ಡ್ and find out which element is oxidized and which element is reduced. ಫಸ್ಟ್ ಕೆಮಿಕಲ್ ಈಕ್ವೇಶನ್ ಬರ್ಕೊಳ್ತೀರಾ. ರೆಡಾಕ್ಸ್ ರಿಯಾಕ್ಷನ್ ಏನು ಕೊಟ್ಟಿರ್ತಾರೆ ಅದನ್ನು ಬರ್ಕೊಳ್ತೀರಾ ಫಸ್ಟ್ ಸ್ಟೆಪ್ ಅಲ್ಲಿ. ಸೆಕೆಂಡ್ ಸ್ಟೆಪ್ ಅಲ್ಲಿ ಪ್ರತಿಯೊಂದು ಆ ರಿಯಾಕ್ಷನ್ ನಲ್ಲಿರೋ ಪ್ರತಿಯೊಂದು ಎಲಿಮೆಂಟ್ಸ್ ನ ಆಕ್ಸಿಡೇಷನ್ ನಂಬರ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ ಬರ್ಕೋಬೇಕು. ಅವಾಗ ಗೊತ್ತಾಗುತ್ತೆ ನಿಮಗೆ ಯಾವ ಎಲಿಮೆಂಟ್ ಆ ರಿಯಾಕ್ಷನ್ ಅಲ್ಲಿ ಆಕ್ಸಿಡೇಷನ್ ಆಗಿದೆ, ಯಾವುದು ರಿಡಕ್ಷನ್ ಆಗಿದೆ ಅಂತ ಅದನ್ನ ಫೈಂಡ್ ಔಟ್ ಮಾಡಿ ಬರ್ಕೋಬೇಕು. ಥರ್ಡ್ ಸ್ಟೆಪ್ ಈಸ್, ಮೂರನೇ ಸ್ಟೆಪ್, ಬ್ಯಾಲೆನ್ಸ್ ದಿ ಆಫ್ ರಿಯಾಕ್ಷನ್. ಬ್ಯಾಲೆನ್ಸ್ ದಿ ಆಫ್ ರಿಯಾಕ್ಷನ್. ಬ್ಯಾಲೆನ್ಸ್ ದಿ ಆಫ್ ರಿಯಾಕ್ಷನ್ ಅಂದ್ರೆ ಏನ್ ಮಾಡ್ಕೊಳ್ತೀರಾ ಅಂದ್ರೆ ಫಸ್ಟ್ ನಾವು ಬ್ಯಾಲೆನ್ಸ್ ದಿ ಆಫ್ ರಿಯಾಕ್ಷನ್ ಅಂದ್ರೆ ಇಲ್ಲಿ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅಂಡ್ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅಂಡ್ ರಿಡಕ್ಷನ್ ಆಫ್ ರಿಯಾಕ್ಷನ್. ಸೊ ಆಫ್ ರಿಯಾಕ್ಷನ್ ಅಲ್ಲಿ ಎರಡು ರಿಯಾಕ್ಷನ್ ಬರುತ್ತೆ. ಒಂದು ಆಕ್ಸಿಡೇಷನ್ ಆಫ್ ರಿಯಾಕ್ಷನ್, ರಿಡಕ್ಷನ್ ಆಫ್ ರಿಯಾಕ್ಷನ್. ಯಾವುದು ಆಕ್ಸಿಡೇಷನ್ ಆಗಿದೆ ಯಾವುದು ರಿಡಕ್ಷನ್ ಆಗಿದೆ ಗೊತ್ತಾಗುತ್ತೆ ನಿಮಗೆ. ಫಸ್ಟ್ ಬರ್ಕೊಳ್ತೀರಾ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಬರ್ಕೊಳ್ತೀರಾ ಸೆಪರೇಟ್ಲಿ ಅಂಡ್ ರಿಡಕ್ಷನ್ ಆಫ್ ರಿಯಾಕ್ಷನ್ ಬರ್ಕೊಳ್ತೀರಾ ಸೆಪರೇಟ್ಲಿ ಅಂಡ್ ಬ್ಯಾಲೆನ್ಸ್ ದಿ ಎಲೆಕ್ಟ್ರಾನ್ಸ್ ಸೆಪರೇಟ್ಲಿ. ಏನ್ ಮಾಡ್ತೀರಾ, ಒಂದು ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅಂಡ್ ರಿಡಕ್ಷನ್ ಆಫ್ ರಿಯಾಕ್ಷನ್. ಒಂದು ಕೆಮಿಕಲ್, ಒಂದು ರೆಡಾಕ್ಸ್ ರಿಯಾಕ್ಷನ್ ಅಲ್ಲಿ ಎರಡು ರಿಯಾಕ್ಷನ್ ಇರುತ್ತೆ, ಒಂದು ಆಕ್ಸಿಡೇಷನ್ ಇನ್ನೊಂದು ರಿಡಕ್ಷನ್. ಫಸ್ಟ್ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅರ್ಧ ರಿಯಾಕ್ಷನ್ ಬರ್ಕೊಳ್ತೀರಾ, ಯಾವ್ದು ಆಕ್ಸಿಡೇಷನ್ ಆಗಿದೆ ಆಮೇಲೆ ಯಾವ್ದು ರಿಡಕ್ಷನ್ ಆಗಿದೆ ಅದನ್ನ ಆಫ್ ರಿಯಾಕ್ಷನ್ ಬರ್ಕೊಳ್ತೀರಾ. ಬ್ಯಾಲೆನ್ಸ್ ದಿ ಎಲೆಕ್ಟ್ರಾನ್ ಸೆಪರೇಟ್, ಇವನ್ನ ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು. ಅದ್ರ ನೆಕ್ಸ್ಟ್ ಏನು ಅಂದ್ರೆ ಮೇನ್ ಎಲಿಮೆಂಟ್ಸ್ ಆರ್ ಬ್ಯಾಲೆನ್ಸ್ಡ್ ಫಸ್ಟ್. ಇದಾದ್ಮೇಲೆ ಎರಡನ್ನು ಬ್ಯಾಲೆನ್ಸ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮೇನ್ ಎಲಿಮೆಂಟ್ಸ್ ಆರ್ ಬ್ಯಾಲೆನ್ಸ್ಡ್ ಫಸ್ಟ್. ಮೇನ್ ಎಲಿಮೆಂಟ್ಸ್ ಗಳನ್ನ ಫಸ್ಟ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಅದರ್ ದ್ಯಾನ್ ಮೇನ್ ಎಲಿಮೆಂಟ್ಸ್ ಅಂದ್ರೆ ಯಾವ, ಅದರ್ ದ್ಯಾನ್ ಆಕ್ಸಿಜನ್ ಅಂಡ್ ಹೈಡ್ರೋಜನ್. Main elements are balanced first, other than oxygen and hydrogen.
ಆಕ್ಸಿಜನ್ ಮತ್ತು ಹೈಡ್ರೋಜನ್ ಬಿಟ್ಟು ಮೇನ್ ಎಲಿಮೆಂಟ್ಸ್ ಯಾವ್ದು ಅವನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು ಫಸ್ಟ್. ಇದಾದ್ಮೇಲೆ ಬ್ಯಾಲೆನ್ಸ್ ದಿ ಆಕ್ಸಿಜನ್ ಆಟಮ್. ನೆಕ್ಸ್ಟ್ ಬ್ಯಾಲೆನ್ಸ್ ದಿ ಆಕ್ಸಿಜನ್ ಆಟಮ್ಸ್. ಆಕ್ಸಿಜನ್ ಆಟಮ್ಸ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ಯಾವ ಕಡೆ ಡಿಫಿಷಿಯನ್ಸಿ ಇರುತ್ತೋ ರಿಯಾಕ್ಷನ್ ಅಲ್ಲಿ ಹೇಗೆ ನೀವು ಕಂಬೈನ್ ಮಾಡ್ಕೊಳ್ತೀರ, ಇದೆ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಸಿಕ್ತು, ರಿಡಕ್ಷನ್ ಆಫ್ ರಿಯಾಕ್ಷನ್ ಸಿಕ್ತು. ಆಕ್ಸಿಡೇಷನ್ ಅಥವಾ ರಿಡಕ್ಷನ್ ಆಫ್ ರಿಯಾಕ್ಷನ್ ಅಲ್ಲಿ ಒಂದರಲ್ಲಿ ಆಕ್ಸಿಜನ್ ಇರುತ್ತೆ, ಇನ್ನೊಂದರಲ್ಲಿ ಆಕ್ಸಿಜನ್ ಇರೋದಿಲ್ಲ. ಅಲ್ಲಿ ಏನ್ ಮಾಡ್ತೀರ ಅಂದ್ರೆ ಬರ್ತಾ ತಕ್ಷಣ ಮೇನ್ ಎಲಿಮೆಂಟ್ಸ್ ಆರ್ ಬ್ಯಾಲೆನ್ಸ್. ಫಸ್ಟ್ ಮೇನ್ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಮಾಡ್ಕೊಳ್ತೀರ, ಅದಾದ ಆಕ್ಸಿಜನ್ ಅಂಡ್ ಹೈಡ್ರೋಜನ್. ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಬ್ಯಾಲೆನ್ಸ್ ದಿ ಆಕ್ಸಿಜನ್ ಐಟಮ್ಸ್, ಅದಾದ್ಮೇಲೆ ಬ್ಯಾಲೆನ್ಸ್ ದಿ ಹೈಡ್ರೋಜನ್ ಐಟಮ್ಸ್. ಬ್ಯಾಲೆನ್ಸ್ ದಿ ಹೈಡ್ರೋಜನ್ ಐಟಮ್ಸ್. ಲಾಸ್ಟ್ ಅಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಬೋತ್ ಎಲೆಕ್ಟ್ರಾನ್ಸ್ ಆರ್ ಬ್ಯಾಲೆನ್ಸ್. ರಿಯಾಕ್ಟೆಂಟ್ಸ್ ಮತ್ತೆ ಪ್ರಾಡಕ್ಟ್ ಸೈಡ್ ಅಲ್ಲಿರೋ ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ಸಿಗುತ್ತೆ ನಿಮಗೆ. ಅದರಲ್ಲಿರೋ ಎಲೆಕ್ಟ್ರಾನ್ಸ್ ನ ಬ್ಯಾಲೆನ್ಸ್ ಮಾಡ್ಕೋಬೇಕು. ಬ್ಯಾಲೆನ್ಸ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್, ಇದು ಓವರ್ ಆಲ್ ರಿಯಾಕ್ಷನ್. ಬ್ಯಾಲೆನ್ಸ್ ದಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ in both sides. ನಾವೊಂದು ರೆಡಾಕ್ಸ್ ರಿಯಾಕ್ಷನ್ ತಗೊಂಡು ಬ್ಯಾಲೆನ್ಸ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ. ಫಸ್ಟ್ ತಿಳ್ಕೊಳ್ಳಿ, ಆಫ್ ರಿಯಾಕ್ಷನ್ ಮೆಥಡ್ ಅಥವಾ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂದ್ರೆ which contains two reactions, oxidation of reaction and reduction of reaction. ಎರಡನ್ನು ಸಪರೇಟ್ ತಗೊಳ್ತೀವಿ. ಫಸ್ಟ್ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ತಗೊಳ್ತೀವಿ, ಅದನ್ನ ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡ್ತೀವಿ, ಅದರಲ್ಲಿರೋ ಎಲೆಕ್ಟ್ರಾನ್ಸ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಅದಾದ್ಮೇಲೆ ರಿಡಕ್ಷನ್ ಆಫ್ ರಿಯಾಕ್ಷನ್ ತಗೊಳ್ತೀವಿ, ಅದನ್ನು ಕೂಡ ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡ್ತೀವಿ. ಅವೆರಡು ಕೂಡ ಎಲೆಕ್ಟ್ರಾನ್ಸ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು. ಎರಡು ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅಂಡ್ ರಿಡಕ್ಷನ್ ಆಫ್ ರಿಯಾಕ್ಷನ್ ಎರಡರಲ್ಲೂ ಈಕ್ವಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಬರಬೇಕು, ಆ ತರ ಬ್ಯಾಲೆನ್ಸ್ ಮಾಡ್ತೀವಿ. ಅದಾದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ತೀವಿ ಅಂದ್ರೆ ಎರಡನ್ನು ಕಂಬೈನ್ ಮಾಡ್ತೀವಿ. ಈಕ್ವೇಷನ್ 1 ಈಕ್ವೇಷನ್ 2 ಬರುತ್ತೆ, ಅವೆರಡನ್ನು ಕಂಬೈನ್ ಮಾಡ್ತೀವಿ. ಕಂಬೈನ್ ಮಾಡಿದಾಗ ಎಲೆಕ್ಟ್ರಾನ್ಸ್ ಗಳು ಕ್ಯಾನ್ಸಲ್ ಆಗ್ತವೆ. ಮೇನ್ ಎಲಿಮೆಂಟ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಮತ್ತೆ ನಾವು ಮೇನ್ ಎಲಿಮೆಂಟ್ಸ್ ಬ್ಯಾಲೆನ್ಸ್ ಮಾಡ್ಕೊಂಡು ಅದಾದ್ಮೇಲೆ ಆಕ್ಸಿಜನ್ ಆಟಮ್ ನ ಬ್ಯಾಲೆನ್ಸ್ ಮಾಡ್ಕೊಳ್ತೀವಿ. ಅದಾದ್ಮೇಲೆ ಹೈಡ್ರೋಜನ್ ಆಟಮ್ಸ್ ನ ಬ್ಯಾಲೆನ್ಸ್ ಮಾಡ್ಕೊಂಡು ನೆಕ್ಸ್ಟ್ ಲಾಸ್ಟ್ ಅಲ್ಲಿ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಫಾರ್ ಬೋತ್ ಸೈಡ್, ಈ ಕಡೆ ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್ ಎರಡು ಕಡೆ ಕೂಡ ಎಲೆಕ್ಟ್ರಾನ್ಸ್ ಗಳು ಸೇಮ್ ಇರಬೇಕು. ಈ ಕಡೆ ಸೇಮ್ ಇರಬೇಕು, ಈ ಕಡೆ ಪ್ರಾಡಕ್ಟ್ ಅಂಡ್ ರಿಯಾಕ್ಟೆಂಟ್ ಸೈಡ್ ಎರಡು ಸೈಡ್ ಅಲ್ಲಿ ಎಲೆಕ್ಟ್ರಾನ್ಸ್ ಸೇಮ್ ಬಂತು ಅಂದ್ರೆ ನಾವು ಬ್ಯಾಲೆನ್ಸ್ ಮಾಡಿರೋ ಈಕ್ವೇಶನ್ ಏನಾಗಿದೆ ಕರೆಕ್ಟ್ ಆಗಿದೆ ಅಂತ ಅರ್ಥ ಆಗುತ್ತೆ. ಸೊ ಇವು ಈಸಿ ಸ್ಟೆಪ್ಗಳು ನಾನು ಅನಲೈಸ್ ಮಾಡಿ ಬಂದಿರೋದು. ಸೊ ಇವನ್ನ ನೀವು ನೀಟಾಗಿ ತಿಳ್ಕೊಂಡ್ರೆ, ಈ ಸ್ಟೆಪ್ಗಳನ್ನು ತಿಳ್ಕೊಂಡ್ರೆ ಒಂದು ಕೆಮಿಕಲ್ ಈಕ್ವೇಶನ್ ತಗೊಂಡ್ಬಿಟ್ಟು ಬ್ಯಾಲೆನ್ಸ್ ಮಾಡ್ತಾರೆ. ಇದರಲ್ಲಿ ಮತ್ತೆ ಅಸಿಡಿಕ್ ಮೀಡಿಯಂ ಅಂಡ್ ಬೇಸಿಕ್ ಮೀಡಿಯಂ ಅಂತ ಬರುತ್ತೆ. ಸೊ ಸಿಂಪಲ್ ಏನಿಲ್ಲ, ಅಸಿಡಿಕ್ ಮೀಡಿಯಂ ಅಂದ್ರೆ H+ ಅಯಾನ್ಸ್ ನ ಆಡ್ ಮಾಡ್ತೀವಿ, ನಿಮಗೆ ಗೊತ್ತಿದೆ. ಬೇಸಿಕ್ ಮೀಡಿಯಂ ಅಂದ್ರೆ OH- ಅಯಾನ್ಸ್ ನ ಆಡ್ ಮಾಡ್ತಾ ಹೋಗ್ತೀವಿ. ಒನ್ ಬೈ ಒನ್ ಮಾಡ್ತಾ ಹೋಗೋಣ. ಈ ಸ್ಟೆಪ್ಗಳು ಎಲ್ಲರಿಗೂ ಕಾಮನ್ ಸ್ಟೆಪ್ಸ್ ಇರೋದು, ಅಥವಾ ರೂಲ್ಸ್ ಗಳೆಲ್ಲ ಕಾಮನ್ ಫಾರ್ ಆಕ್ಸಿಡೇಷನ್ ನಂಬರ್ ಮೆಥಡ್ ಅಂಡ್ ದಿಸ್ ಆಫ್ ರಿಯಾಕ್ಷನ್ ಮೆಥಡ್ ಆರ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್. ಏನಾಗುತ್ತೆ ಅಂದ್ರೆ ಇಲ್ಲಿ ಕೊಟ್ಟಿರೋ ಈಕ್ವೇಶನ್ ಅಥವಾ ಬ್ಯಾಲೆನ್ಸ್ ಒಂದು ಆಫ್ ರಿಯಾಕ್ಷನ್ ಅಂತ ಏನು ಅಂದ್ರೆ ರೆಡಾಕ್ಸ್ ರಿಯಾಕ್ಷನ್ ಏನಿರುತ್ತೆ ಅದರಲ್ಲಿ ಅದನ್ನ ಆಫ್ ರಿಯಾಕ್ಷನ್ ಆಗಿ ಎರಡು ಆಫ್ ರಿಯಾಕ್ಷನ್ ಆಗಿ ನಾವು ಕಟ್ ಮಾಡಿಬಿಟ್ಟು ಅದನ್ನ ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡಿ ಕೊನೆಗೆ ಬ್ಯಾಲೆನ್ಸ್ ಮಾಡ್ತೀವಿ ಅಷ್ಟೇ. ಸೊ ಇವು ರೂಲ್ಸ್ಗಳು. ನೆಕ್ಸ್ಟ್ ನಾವೇನ್ ಮಾಡೋಣ ಅಂದ್ರೆ ಈಕ್ವೇಶನ್ ಅಥವಾ ಒಂದು ರೆಡಾಕ್ಸ್ ರಿಯಾಕ್ಷನ್ ತಗೊಂಡ್ಬಿಟ್ಟು ಬ್ಯಾಲೆನ್ಸ್ ಮಾಡೋಣ. ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ರೆಡಾಕ್ಸ್ ರಿಯಾಕ್ಷನ್ ಬೈ ಆಫ್ ರಿಯಾಕ್ಷನ್ ಮೆಥಡ್ ಆರ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂತ ಹೇಳ್ಬಿಟ್ಟು ಕ್ವಶನ್ ಇರುತ್ತೆ. ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ, ಅದನ್ನ ಬ್ಯಾಲೆನ್ಸ್ ಮಾಡಬೇಕು by a off reaction method or ion electron method. Take Fe2 plus aqueous plus Cr2O7 2 minus aqueous gives Fe3 plus aqueous plus Cr3 plus is present in acid medium or acidic medium. Acid medium or acidic medium. Acidic medium ಅಂದ್ರೆ we add H+
ಅಯಾನ್ಸ್. H ಪ್ಲಸ್ ಅಯಾನ್ಸ್ ಅನ್ನು ನಾವು ಆಡ್ ಮಾಡಬೇಕಾಗುತ್ತೆ. ನೋಡಿ, ಒಂದು ಈಕ್ವೇಷನ್ ರೆಡಾಕ್ಸ್ ರಿಯಾಕ್ಷನ್ ಕೊಟ್ಟಿರ್ತಾರೆ, ಬ್ಯಾಲೆನ್ಸ್ ಮಾಡೋದಕ್ಕೆ ಕೇಳ್ತಾರೆ ಬೈ ಎ ಆಫ್ ರಿಯಾಕ್ಷನ್ ಮೆಥಡ್ ಆರ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್. ನಿಮಗೆ ಏನಾದರೂ ಡೈರೆಕ್ಟ್ ಆಗಿ ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ಕೆಮಿಕಲ್ ರೆಡಾಕ್ಸ್ ರಿಯಾಕ್ಷನ್ ಅಂತ ಕೇಳಿದ್ರೆ ಜಸ್ಟ್ ನೀವು ಯಾವಾಗಲೂ ಒಂದು ಮೆಥಡ್ ಅನ್ನು ಯೂಸ್ ಮಾಡಿ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಪರ್ಟಿಕ್ಯುಲರ್ ಆಗಿ ನೀವು ಬೈ ಆಫ್ ರಿಯಾಕ್ಷನ್ ಮೆಥಡ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂತ ಕೇಳಿದ್ರೆ ಇದೇ ಮೆಥಡ್ ಅಲ್ಲಿ ನೀವು ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ನೋಡಿ, ಫಸ್ಟ್ ರೂಲ್ ಏನಿದೆ, ರೈಟ್ ದಿ ಸ್ಕೆಲಿಟಲ್ ಈಕ್ವೇಷನ್. ಸೊ ದಿ ಸ್ಕೆಲಿಟಲ್ ಈಕ್ವೇಷನ್ ಈಸ್ ಗಿವನ್ ಬೈ, ಬರೀತೀರಾ? ಸ್ಕೆಲಿಟಲ್ ಈಕ್ವೇಷನ್ ಏನಿದೆ, ರೈಟ್ ದಟ್ Fe2 plus Cr2O7 2 minus gives Fe3 plus Cr3 plus equation. Skeletal equation ಬರ್ಕೊಳ್ತೀರಾ. ನೆಕ್ಸ್ಟ್ ಸ್ಟೆಪ್ ಏನಿರುತ್ತೆ? ನೆಕ್ಸ್ಟ್ ಸ್ಟೆಪ್ ಆಕ್ಸಿಡೇಷನ್ ನಂಬರ್ for each element in the reaction. We calculate or find out the oxidation number of each element in the following chemical reaction. Fe2 plus ಅಂತಿದೆ, ಇದರ oxidation number +2. Cr2O7 2 minus. So oxidation number calculate ಮಾಡಿ. Dichromium ಇದೆ, so 2x plus 7 into oxygen 7 ಇದಾವೆ, so 7 into -2 oxidation number of oxygen. Net charge -2 ಇದೆ, ಬರ್ಕೊಳ್ತೀರಾ? ರೈಟ್. 2x minus 14 is equal to -2. So 2x is equal to -14, ಈ ಕಡೆ ಬಂದ್ರೆ +14 ಆಯ್ತು. ಅಂದ್ರೆ +14 -2 is 12. So x is equal to +6. Oxidation number of chromium atom, not dichromium. Chromium atom is +6. Oxidation number +6 ಆಯ್ತು. ಇಲ್ಲಿ Fe3 plus ಅಂದ್ರೆ +3 ಆಕ್ಸಿಡೇಷನ್ ನಂಬರ್ ಇರುತ್ತೆ, ಇಲ್ಲೂ ಕೂಡ +3 ಆಕ್ಸಿಡೇಷನ್. ಸೊ ಇಲ್ಲಿ ಆಕ್ಸಿಡೇಷನ್ ಯಾವಾಗಿದೆ, ರಿಡಕ್ಷನ್ ಯಾವಾಗಿದೆ ನೋಡ್ಕೋಬೇಕು. Fe2 +2, ಇಲ್ಲಿ +3 ಇದೆ. ಏನಾಯ್ತು? ಏನಾಯ್ತು? ಆಕ್ಸಿಡೇಷನ್ ಆಯ್ತು. ಆಕ್ಸಿಡೇಷನ್ ಟೇಕ್ಸ್ ಪ್ಲೇಸ್. ಆಕ್ಸಿಡೇಷನ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್. Chromium ಏನಾಯ್ತು? have to write that +6 ಇಂದ +3 ಆಯ್ತು. ಆಕ್ಸಿಡೇಷನ್ ನಂಬರ್ ಕಡಿಮೆ ಆಯ್ತು. ಆಲ್ರೆಡಿ ಗೊತ್ತಿದೆ, ಇನ್ನು ನಾವು ರಿಡಕ್ಷನ್ ಅಂತ ಕರಿತೀವಿ. ರಿಡಕ್ಷನ್ ಮೀನ್ಸ್ ಗೇನ್ ಆಫ್ ಎಲೆಕ್ಟ್ರಾನ್. ಗೇನ್ ಆಫ್ ಯಾವ್ದು ಆಕ್ಸಿಡೇಷನ್ ಆಗಿದೆ, ಯಾವ್ದು ರಿಡಕ್ಷನ್ ಆಗಿದೆ ಗೊತ್ತಾಯ್ತು. ನೆಕ್ಸ್ಟ್ ಸ್ಟೆಪ್, ನೆಕ್ಸ್ಟ್ ರೂಲ್ ಏನು ಹೇಳುತ್ತೆ? ಇದು ಸೆಕೆಂಡ್ ರೂಲ್ ಆಯ್ತು. ಫಸ್ಟ್ ರೂಲ್, write the skeletal equation. Second rule, find out the oxidation number for each element in the following reaction and find out which element is oxidized, which element is reduced. Next step is off reaction ಬರೀಬೇಕು. So oxidation of reaction. Oxidation of reaction is ಯಾವ oxidation? Fe2 plus, right? Fe2 plus which gives Fe3 plus. ಅಂದ್ರೆ ಏನಾಯ್ತು? ಆಕ್ಸಿಡೇಷನ್ ಆಯ್ತು. ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಒಂದು ಎಲೆಕ್ಟ್ರಾನ್ ಲಾಸ್ ಆಯ್ತು. ಒಂದು ಎಲೆಕ್ಟ್ರಾನ್ ಲಾಸ್ ಆಯ್ತು. ಲಾಸ್ ಮೀನ್ಸ್ accept one electron. Sorry, one electron. Loss of one electron. Next, reduction of reaction. Reduction of reaction. Next, Cr2O7 2 minus ಇದೆ. ಇದನ್ನ ನಿಯರ್ ಸಿಕ್ತು Cr3 plus 6. Okay. Gain of electron +6 ಇದೆ. ಆಕ್ಸಿಡೇಷನ್ ನಂಬರ್ +6 ಇದೆ, ನೋಡ್ಕೊಳ್ಳಿ. ಯಾವ +6 ಆಕ್ಸಿಡೇಷನ್ ನಂಬರ್ +6 ಇಂದ ನಿಮಗೆ ಏನಾಯ್ತು? +3 ಆಯ್ತು. ಗೇನ್ ಆಫ್ 3 ಎಲೆಕ್ಟ್ರಾನ್ ಗೇನ್ ಆಯ್ತು. ಬಟ್ ಇಲ್ಲಿ ಡೈಕ್ರೋಮಿಯಂ ಇದೆ. ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಯಾವ ಡೈಕ್ರೋಮಿಯಂ ಆಟಮ್, ಇಲ್ಲಿ ಬರೀ ಸಿಂಗಲ್ ಕ್ರೋಮಿಯಂ ಇದೆ. ಇಲ್ಲಿ Fe ಇದೆ, ಇಲ್ಲಿ Fe ಇದೆ. ಬಟ್ ಇಲ್ಲಿ ಎರಡು ಕ್ರೋಮಿಯಂ ಆಟಮ್ ಇದೆ. ರಿಡಕ್ಷನ್ ಆಗ್ತದೆ. ಹಾಗಾಗಿ ನೀವು ಏನ್ ಮಾಡ್ತೀರಾ ನೋಡಿ,
ಇಲ್ಲಿ 3 ಎಲೆಕ್ಟ್ರಾನ್ ಒಂದು ಕ್ರೋಮಿಯಂ ಇಂದ Cr3+ ತಗೊಂಡ್ರೆ ಇಲ್ಲಿ +6 ಇದೆ +3 ಇದೆ 3 ಎಲೆಕ್ಟ್ರಾನ್ ಗೇನ್ ಆಯಿತು. ನಾವು 3 ಎಲೆಕ್ಟ್ರಾನ್ ಗೇನ್. ಬಟ್ ಇಲ್ಲಿ ಬರೀ ಸಿಂಗಲ್ ಕ್ರೋಮಿಯಂ ಇದೆ. ನಾವು ಇಲ್ಲಿ ಡೈಕ್ರೋಮಿಯಂ ಗೆ ಕ್ಯಾಲ್ಕುಲೇಟ್ ಮಾಡಿಲ್ಲ. ಆಕ್ಸಿಡೇಷನ್ ನಂಬರ್ ಫಾರ್ ಸಿಂಗಲ್ ಕ್ರೋಮಿಯಂ ಆಟಮ್. ಸೊ Cr2 ಇದೆ, ಇಲ್ಲಿ Cr ಇದೆ, ಟೇಕ್ 2 into 3 ಎಲೆಕ್ಟ್ರಾನ್ ಗೇನ್ ಆಗಿದೆ. ಸೊ 6 ಎಲೆಕ್ಟ್ರಾನ್ ಆಯಿತು. 6 ಎಲೆಕ್ಟ್ರಾನ್ ಆಯಿತು. ಅಕ್ಸೆಪ್ಟ್ ಮಾಡ್ಕೊಳ್ತು. ಸೊ ಟೇಕ್ 6 ಎಲೆಕ್ಟ್ರಾನ್. ರೈಟ್. Cr2 O7 2 minus plus 6 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡು ಇಲ್ಲೂ ಕೂಡ 2Cr3+ ಬರುತ್ತೆ. 2Cr3. ಬಟ್ ಎಲೆಕ್ಟ್ರಾನ್ಸ್ ನೋಡಿದ್ರೆ ಇಲ್ಲಿ 6 ಎಲೆಕ್ಟ್ರಾನ್ ಇದೆ, ಇಲ್ಲಿ ಓನ್ಲಿ 1 ಎಲೆಕ್ಟ್ರಾನ್ ಇದೆ. ಏನ್ ಮಾಡ್ತೀರಾ ಅಂದ್ರೆ ಇಂಟು 6 ಮಾಡಿ. ಈಕ್ವೇಶನ್ 1 ಇದು ಈಕ್ವೇಶನ್ 2 ಇಂಟು 6 ಮಾಡ್ತೀರಾ. ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ 6 Fe2 plus Fe3 plus 6 into 1 electron ಅಂದ್ರೆ 6 ಎಲೆಕ್ಟ್ರಾನ್ ಆಯಿತು. then can lose 1 electron, so loss of electron ಆಯಿತು. 6 electron loss. next Cr2 O7 2 minus plus 6 electron. ಇಲ್ಲೇನಾಯ್ತು ಅಂದ್ರೆ ರೈಟ್ 2Cr3+. 2Cr3+. So combining the equation 1 and 2 equation ಎರಡು equation ಕಂಬೈನ್ ಮಾಡಿದ್ರೆ ನೋಡಿ 6 ಎಲೆಕ್ಟ್ರಾನ್, ಸಾರಿ ಇಲ್ಲಿ 6 ಇದೆ, 6Fe3+. ಯಾಕಂದ್ರೆ ಐರನ್ 6 into ಮಲ್ಟಿಪ್ಲೈ ಮಾಡಿದ್ದೀವಿ. ಸೊ 6Fe2 plus 6Fe3+ 6 ಎಲೆಕ್ಟ್ರಾನ್ ಆಯ್ತು. 6 ಎಲೆಕ್ಟ್ರಾನ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲೂ ಕೂಡ ಅಷ್ಟೇ. ನೆಕ್ಸ್ಟ್ ರೈಟ್ ದಿ ಈಕ್ವೇಶನ್ ಯಾವುದು 6Fe2 plus Cr plus Cr2 O7 2 minus 6 electron cancel ಆಗಿದೆ. ರೈಟ್ ಈಕ್ವೇಶನ್ 6Fe3 plus 2Cr3+. ಸೊ ನಿಮಗೆ ಇಲ್ಲಿ ನೋಡಿ ಆಕ್ಸಿಜನ್ ಉಟ್ಕೊಳ್ತೀವಿ. ಈಗ ನಾವು ಎಲೆಕ್ಟ್ರಾನ್ಸ್ ಬ್ಯಾಲೆನ್ಸ್ ಮಾಡಿದ್ದೀವಿ. ನೆಕ್ಸ್ಟ್ ಏನನ್ನ ಬ್ಯಾಲೆನ್ಸ್ ಮಾಡಬೇಕು? ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ಇಲ್ಲಿ ಆಕ್ಸಿಜನ್ ಎಷ್ಟು 7 ಇದಾವೆ. Cr2 7. ಸೊ Cr2 2Cr ಇದು ಸರಿ ಆಯ್ತು. 6Fe ಸರಿ ಆಯ್ತು ಎಲೆಕ್ಟ್ರಾನ್ಸ್ಗಳು. ಬಟ್ ಇಲ್ಲಿ ಆಕ್ಸಿಜನ್ ಉಟ್ಕೊಂಡು ಬ್ಯಾಲೆನ್ಸ್ ಮಾಡಬೇಕು. ಎಷ್ಟು ಆಕ್ಸಿಜನ್ ಇದಾವೆ? 7 ಆಕ್ಸಿಜನ್ ಇದಾವೆ. ರೈಟ್ ಪ್ಲಸ್ 7 H2O ಪ್ಲಸ್ 7 H2O ಮಾಡ್ತೀವಿ. ಇದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ಏನೋ ಬ್ಯಾಲೆನ್ಸ್ ಆಯ್ತು. O7 7 ಆಕ್ಸಿಜನ್ ತಗೊಂಡ್ವಿ. ಹೈಡ್ರೋಜನ್ ಮಾಡ್ತು. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಅಲ್ಲಿ ನಾವು ಆಕ್ಸಿಜನ್ ಆದ್ಮೇಲೆ ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ರೈಟ್ 6Fe2 plus 6Fe2 plus Cr2 O7 2 minus 6Fe3 plus 2Cr3 plus 7H2O plus 7H2O. ರೈಟ್. ಓಕೆ, ಇಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು. ಹೈಡ್ರೋಜನ್ ಅನ್ನ ಬ್ಯಾಲೆನ್ಸ್ ಮಾಡಬೇಕು. ಹೈಡ್ರೋಜನ್ ಇಲ್ಲಿ ಎಷ್ಟಿದಾವೆ? 7 into 2 14 hydrogen and this side 40H plus. This is the balanced chemical equation.
Fe3+. This is the balanced chemical equation. What is balanced chemical equation? Write it. ನೋಡಿ 6 electron ಕ್ಯಾನ್ಸಲ್ ಆಯಿತು. ಇಲ್ಲಿ ನೋಡ್ಕೊಂಡ್ರೆ ಉಳಿದಿದ್ದು ನಿಮಗೆ 6Fe2+, ಅದಾದ್ಮೇಲೆ ಪ್ಲಸ್ Cr2O7 2 minus 6 electron cancel, right? 6Fe3+ plus 2Cr3+. ನೋಡಿ ಆಕ್ಸಿಜನ್ ಎಲೆಕ್ಟ್ರಾನ್ಸ್ ಬ್ಯಾಲೆನ್ಸ್ ಆಯಿತು. 6Fe Cr2 2Cr ಬ್ಯಾಲೆನ್ಸ್ ಆಯಿತು. ನೆಕ್ಸ್ಟ್ ಇಲ್ಲಿ ಆಕ್ಸಿಜನ್ ನೋಡ್ಕೊಳ್ತು. ಏನ್ ಮಾಡ್ತೀರಾ? ಆಕ್ಸಿಜನ್ 7 ಇದಾವೆ, ಆಡ್ 7H2O 7 ವಾಟರ್ ಮಾಲಿಕ್ಯೂಲ್ ಆಡ್ ಮಾಡ್ತೀರಾ, 7 ಆಕ್ಸಿಜನ್ ಸಿಕ್ತು. ನೆಕ್ಸ್ಟ್ ಏನ್ ಬ್ಯಾಲೆನ್ಸ್ ಮಾಡ್ತೀರಾ? ಆಕ್ಸಿಜನ್ ಆದ್ಮೇಲೆ ಹೈಡ್ರೋಜನ್ ಅನ್ನು ಬ್ಯಾಲೆನ್ಸ್ ಮಾಡಬೇಕು. ಈ ಆಕ್ಸಿಜನ್ ಬ್ಯಾಲೆನ್ಸ್ ಆಯ್ತು, ಲಾಸ್ಟ್ ಅಲ್ಲಿ ಹೈಡ್ರೋಜನ್ ಬ್ಯಾಲೆನ್ಸ್, ರೈಟ್? 6Fe2+ plus Cr2O7 2 minus ಇಲ್ಲಿ ಎಷ್ಟಿದೆ ಹೈಡ್ರೋಜನ್? 7 2 4 7 into 40, ರೈಟ್? 40 H plus 6Fe3+ plus 2Cr3+ plus 7H2O. This is the balanced. This is the balanced redox reaction. ಇದನ್ನ ಹೇಗೆ ಚೆಕ್ ಮಾಡ್ತೀರಾ? ವೆರಿ ಸಿಂಪಲ್. ಹೆಂಗೆ ಮಾಡ್ತೀವಿ ಅಂದ್ರೆ ಎಲೆಕ್ಟ್ರಾನ್ಸ್ ಬ್ಯಾಲೆನ್ಸ್ ಆಯ್ತು. ಮೇನ್ ಎಲಿಮೆಂಟ್ಸ್ ಏನಿರ್ತವೆ ಆ ಎಲಿಮೆಂಟ್ಸ್ ಎಲೆಕ್ಟ್ರಾನ್ಸ್ ಬ್ಯಾಲೆನ್ಸ್ ಮಾಡಿದೀವಿ. ಬಟ್ ಇಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ ಅಲ್ಲಿ ರಿಯಾಕ್ಟೆಂಟ್ ಸೈಡ್ ಬಂದ್ರೆ ಆಕ್ಸಿಜನ್ 7 ಆಕ್ಸಿಜನ್ ಇದಾವೆ. ಸೊ ವಿ ಆಡ್ 7 ವಾಟರ್ ಮಾಲಿಕ್ಯೂಲ್ ಆಕ್ಸಿಜನ್ ಆಡ್ ಮಾಡಿದ್ವಿ. ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಹೈಡ್ರೋಜನ್ ಆಡ್ ಮಾಡಬೇಕು. 7H2O 7 into 14H+ ಆಯಿತು. 14H+ ಆಡ್ ಮಾಡಿ ಈಕ್ವೇಶನ್ ಬ್ಯಾಲೆನ್ಸ್ ಆಯಿತು. ಸೊ ಈ ಈಕ್ವೇಶನ್ ಸರಿ ಇದೆಯೋ ಇಲ್ವೋ ಹೇಗೆ ಚೆಕ್ ಮಾಡ್ತೀರಾ? ಹೌ ಟು ಚೆಕ್? ಲಾಸ್ಟ್ ಸ್ಟೆಪ್ ಏನಿದೆ ಅಂದ್ರೆ ಕ್ಯಾಲ್ಕುಲೇಟ್ ದಿ ಎಲೆಕ್ಟ್ರಾನ್ಸ್ ಇನ್ ಬೋತ್ ದ ಸೈಡ್ಸ್. ಎರಡು ಸೈಡ್, ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್, ಎರಡು ಕಡೆ ಎಲೆಕ್ಟ್ರಾನ್ಸ್ ಬ್ಯಾಲೆನ್ಸ್ ಆಗಿದಾವೆ ನೋಡ್ಕೋಬೇಕು. 6 into 2 ಇಲ್ಲಿ 2 ಪ್ಲಸ್ ಇದೆ, 6 into 2 12. ಇಲ್ಲಿ 2 ಮೈನಸ್ ಇದೆ, ಸೊ -2 40 ಪ್ಲಸ್ 40 14 12 ಹೇಳಿದ್ರೆ 10 ಪ್ಲಸ್ 14 ದಟ್ ಈಸ್ 24 ಆಯಿತು. ಈ ಕಡೆ ಬಂದ್ರೆ 6 3 18 18 ಪ್ಲಸ್ 2 3 6 6. ಇಲ್ಲಿ ಯಾವುದೇ ಚಾರ್ಜ್ ಇಲ್ಲ, ಎಲೆಕ್ಟ್ರಾನ್ಸ್ 18 6 24. ಸೊ ಇಲ್ಲೂ ಕೂಡ 24 ಎಲೆಕ್ಟ್ರಾನ್ಸ್, ಈ ಕಡೆ ಕೂಡ 24. ಚಾರ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡಿ, ಪಾಸಿಟಿವ್ ಅಂಡ್ ನೆಗೆಟಿವ್ ಚಾರ್ಜ್ ಇನ್ ಬೋತ್ ದ ಸೈಡ್ಸ್ ಎರಡನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ ಈಕ್ವಲ್ ಬರಬೇಕು. ಈಕ್ವಲ್ ಬಂತು ಅಂದ್ರೆ ಮಾಡಿರೋ ಬ್ಯಾಲೆನ್ಸಿಂಗ್ ದಿ ಕೆಮಿಕಲ್ ಇಕ್ವೇಶನ್ ಈಸ್ ರೈಟ್. ಕೊಟ್ಟಿರೋ ರೆಡಾಕ್ಸ್ ರಿಯಾಕ್ಷನ್ ನೀವು ಬ್ಯಾಲೆನ್ಸ್ ಮಾಡಿದಿರ ಅಂತ. ಸೊ ಇನ್ನೊಂದ್ಸರಿ ನೀಟಾಗಿ ನೋಡ್ಕೊಳ್ಳಿ. Fe2+ Cr2O7 2 minus ಒಂದು ಈಕ್ವೇಶನ್ ಕೊಟ್ಟಿರ್ತಾರೆ. ಫಸ್ಟ್ ಏನ್ ಮಾಡ್ತೀರಾ? ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಈಚ್ ಎಲಿಮೆಂಟ್ ಆಕ್ಸಿಡೇಷನ್ ಯಾವ್ದಾಗಿದೆ, ರಿಡಕ್ಷನ್ ಯಾವ್ದಾಗಿದೆ ನೋಡ್ಕೋಬೇಕು. ಅದು ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅಂಡ್ ರಿಡಕ್ಷನ್ ಆಫ್ ರಿಯಾಕ್ಷನ್ ಬರ್ಕೊಳ್ತೀರಾ. ಯಾವ್ದು ಆಕ್ಸಿಡೇಷನ್ ಆಗಿದೆ ಆ ರಿಯಾಕ್ಷನ್ ಬರ್ಕೊಳ್ಳಿ, ಯಾವ್ದು ರಿಡಕ್ಷನ್ ಆಗಿದೆ ರಿಯಾಕ್ಷನ್ ಆಫ್ ರಿಯಾಕ್ಷನ್ ಬರ್ಕೋಬೇಕು. ಈ ಎರಡು ಆಫ್ ರಿಯಾಕ್ಷನ್ ಅನ್ನು ನೀವು ಸಪರೇಟ್ ಆಗಿ ಬ್ಯಾಲೆನ್ಸ್ ಮಾಡಬೇಕು ಬೈ ಆಡಿಂಗ್ ಎಲೆಕ್ಟ್ರಾನ್ಸ್ ಅನ್ನು ಆಡ್ ಮಾಡಿ ಎರಡು ಈಕ್ವೇಷನ್ ಆಫ್ ರಿಯಾಕ್ಷನ್, ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಅಂಡ್ ರಿಡಕ್ಷನ್ ಆಫ್ ರಿಯಾಕ್ಷನ್ ಎರಡನ್ನು ಬ್ಯಾಲೆನ್ಸ್ ಮಾಡಿ ಅದ್ರ ನೆಕ್ಸ್ಟ್ ಅಲ್ಲಿ ನೀವು ಎಲೆಕ್ಟ್ರಾನ್ಸ್ ಅನ್ನು ನೀವು ಬ್ಯಾಲೆನ್ಸ್ ಮಾಡಿಬಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ತೀರಾ. ಎರಡು ಈಕ್ವೇಷನ್ ನ ಕಂಬೈನ್ ಮಾಡ್ತಾರೆ. ಈಕ್ವೇಷನ್ 1 and 2 ಬೋತ್ ಈಕ್ವೇಷನ್ ಕಂಬೈನ್ ಮಾಡಿದ್ರೆ ನಿಮಗೆ ಏನು ಸಿಗುತ್ತೆ? ಒಂದು ಕೆಮಿಕಲ್ ಈಕ್ವೇಷನ್ ಬರುತ್ತೆ. ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಅದರ್ ಆಕ್ಸಿಡೇಷನ್ ಅಂಡ್ ಹೈಡ್ರೋಜನ್ ಮಾಡಿರ್ತೀರಾ. ಸೊ ಅದ್ರ ನೆಕ್ಸ್ಟ್ ಸ್ಟೆಪ್ ಅಲ್ಲಿ
ಆಕ್ಸಿಜನ್ ಆಟಮ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ, ಆಕ್ಸಿಜನ್ ಆಟಮ್ಸ್ ತಗೊಂಡು ಅದನ್ನ ಬ್ಯಾಲೆನ್ಸ್ ಮಾಡ್ತೀರಾ, ರಿಯಾಕ್ಟೆಂಟ್ ಸೈಡ್ ಪ್ರಾಡಕ್ಟ್ ಸೈಡ್ ನೋಡ್ತೀರಾ. ಅದಾದ್ಮೇಲೆ ಹೈಡ್ರೋಜನ್ ಆಟಮ್ಸ್ ಅನ್ನ ಆಡ್ ಮಾಡ್ತೀರಾ. ಲಾಸ್ಟ್ ಅಲ್ಲಿ ಎಲೆಕ್ಟ್ರಾನ್ಸ್ ಅನ್ನ ಬ್ಯಾಲೆನ್ಸ್ ಮಾಡ್ತೀರಾ. ಎಲೆಕ್ಟ್ರಾನ್ಸ್ ರಿಯಾಕ್ಟೆಂಟ್ ಸೈಡ್ ಅಂಡ್ ಪ್ರಾಡಕ್ಟ್ ಸೈಡ್ ಎರಡು ಕಡೆ ಈಕ್ವಲ್ ಆಗಿ ಎಲೆಕ್ಟ್ರಾನ್ಸ್ ಕ್ಯಾಲ್ಕುಲೇಟ್ ಆಯಿತು ಅಂದ್ರೆ ಮಾಡಿರೋದು ಬ್ಯಾಲೆನ್ಸ್ ಆಗಿದೆ, ಪಕ್ಕ ಇದೆ ಅಂತ. ಸೊ ಇದನ್ನ ನೀಟಾಗಿ ನೋಡ್ಕೊಳ್ಳಿ. ಇದು ಫಾರ್ ಅಸಿಡಿಕ್ ಮೀಡಿಯಂ, ಇದು ಫಾರ್ ಅಸಿಡಿಕ್. ಸಿಂಪಲ್. ಅಸಿಡಿಕ್ ಮೀಡಿಯಂ ಅಂದ್ರೆ H+ ಅಯಾನ್ಸ್ ನ ಕೊನೆಗೆ ಆಡ್ ಮಾಡ್ತೀವಿ, ಬೇಸಿಕ್ ಮೀಡಿಯಂ ಅಂದ್ರೆ OH- ಅಯಾನ್ಸ್ ನ ಆಡ್ ಮಾಡ್ತೀವಿ ಅಷ್ಟೇ. ಓಕೆ. ಬ್ಯಾಲೆನ್ಸ್ ದಿ ಫಾಲೋಯಿಂಗ್ ರೆಡಾಕ್ಸ್ ರಿಯಾಕ್ಷನ್ ಬೈ ಹಾಫ್ ರಿಯಾಕ್ಷನ್ ಮೆಥಡ್ ಆರ್ ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಅಂತ ಇದೆ. ಇಟ್ ಈಸ್ ಪ್ರೆಸೆಂಟ್ ಇನ್ ಬೇಸಿಕ್ ಮೀಡಿಯಂ. ರೈಟ್ OH- ನೋಡಿ, ದಿಸ್ ಈಸ್ ಎ ಸ್ಪೆಷಲ್ ಟೈಪ್ ಆಫ್ ರೆಡಾಕ್ಸ್ ರಿಯಾಕ್ಷನ್. ಕ್ಲೋರಿನ್ ಇಂದ ಒಂದು ಆಕ್ಸಿಡೇಷನ್ ಆಗುತ್ತೆ, ಇನ್ನೊಂದು ರಿಡಕ್ಷನ್, ಎರಡೂ ಕೂಡ ಆಗುತ್ತೆ. Cl2 it is present in elemental state, so its oxidation number is 0. Cl- ಅಂದ್ರೆ oxidation number -1. Cl1 negative, its chlorine oxidation number is +1. ಇಲ್ಲಿ ಯಾವ ಆಕ್ಸಿಡೇಷನ್ ಆಯಿತು? ರೈಟ್, Cl negative, right, another one is 0 to -1, it's purely reduction. Reduction ಆಯಿತು. 0 to -1 ಅಂದ್ರೆ ಒಂದಂದ್ರೆ ಲಾಸ್ ಆಫ್ 1 ಎಲೆಕ್ಟ್ರಾನ್, ಬಟ್ ಇಲ್ಲಿ Cl2 ಇದೆ, ಡೈಕ್ಲೋರಿನ್ ಇದೆ ಆಟಮ್, ಇಲ್ಲಿ ಒಂದು ಸಿಂಗಲ್ ಕ್ಲೋರಿನ್ ಆಟಮ್ ಇದೆ. ಸೊ ಹಾಗಾಗಿ 1 ಎಲೆಕ್ಟ್ರಾನ್ ಗೇನ್ ಆಯಿತು. ರಿಡಕ್ಷನ್ ಮೀನ್ಸ್ ಗೇನ್ ಆಫ್ ಎಲೆಕ್ಟ್ರಾನ್. ಸೊ ಗೇನ್ ಆಫ್, ಇಲ್ಲಿ 1 ಎಲೆಕ್ಟ್ರಾನ್ ಗೇನ್ ಆಯಿತು, ಬಟ್ ಈ ರಿಯಾಕ್ಷನ್ ಅಲ್ಲಿ ಏನಾಗಿದೆ ಅಂದ್ರೆ ಇಂಬ್ಯಾಲೆನ್ಸ್ ಇದೆ, ಬ್ಯಾಲೆನ್ಸ್ ಆಗಿಲ್ಲ. ಇಲ್ಲಿ Cl2 ಇದೆ, ಇಲ್ಲಿ Cl ಮಾತ್ರ ಇದೆ, ಸಿಂಗಲ್ ಕ್ಲೋರಿನ್ ಆಟಮ್. ಸೊ ಗೇನ್ ಆಫ್ 2 ಎಲೆಕ್ಟ್ರಾನ್ ಆಯಿತು, ಗೇನ್ ಆಫ್ 2 ಎಲೆಕ್ಟ್ರಾನ್. Cl2 to Cl, ಇಲ್ಲಿ +5 ಇದೆ, ಇಲ್ಲಿ 0 ಇದೆ. ಸೊ ಇಟ್ ಇಸ್ ಪ್ಯೂರ್ಲಿ ಆಕ್ಸಿಡೇಷನ್. ಆಕ್ಸಿಡೇಷನ್ ಆಯಿತು. ಆಕ್ಸಿಡೇಷನ್ ಮೀನ್ಸ್ ಲಾಸ್. ಲಾಸ್ ಆಫ್ 0 to 5 means loss of 5 electron, loss of 5 electron. But ಇಲ್ಲಿ Cl2 ಇದೆ, ಇಲ್ಲಿ only single chlorine atom ಇದೆ. So into 2 ಮಾಡಿ is 10 electron ಆಯಿತು. Very important. Okay. Reduction means gain of electron. Oxidation means loss of electron. ಇದು ಗೊತ್ತಾಯ್ತು ಅನ್ಕೊಳ್ತೀನಿ. Cl2 ಇದೆ, ಇಲ್ಲಿ only chlorine atoms ಮಾತ್ರ ಇದಾವೆ, ಅದಕ್ಕೆ ನಾವು 2 ಇಂದ ಆಕ್ಚುಲಿ ಇಲ್ಲಿ 2Cl ಆಗುತ್ತೆ, ಇದು ಕೂಡ 2Cl3 ನೆಗೆಟಿವ್ ಆಗುತ್ತೆ. ಯಾಕೆ ಅಂದ್ರೆ Cl2 ಇಲ್ಲಿ ಓನ್ಲಿ Cl ಕ್ಲೋರಿನ್ ಆಟಮ್, ಇಲ್ಲಿ ಕೂಡ ಕ್ಲೋರಿನ್ ಆಟಮ್ ಇತ್ತು. ಇಂಟು 2 ಮಾಡಿದ್ವಿ, 1 ಎಲೆಕ್ಟ್ರಾನ್ ಗೇನ್ ಆಯಿತು, ಇಂಟು 2 ಮಾಡಿದ್ವಿ, ಎರಡು ಕೂಡ ಬ್ಯಾಲೆನ್ಸ್ ಆಗ್ತಿದೆ. Cl2 ಇದೆ, ಇದು 2Cl minus 2Cl3 minus. ಇಟ್ ಈಸ್ ಪ್ರೆಸೆಂಟ್ ಇನ್ ಬೇಸಿಕ್ ಮೀಡಿಯಂ. ನೆಕ್ಸ್ಟ್ ಸ್ಟೆಪ್ ಈಸ್ ಆಕ್ಸಿಡೇಷನ್ of reaction. Oxidation ಆಗಿದೆ, Cl2 to 2Cl3 negative. 2Cl3 negative. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಇದೆ? ಆಕ್ಚುಲಿ ಇಲ್ಲಿ ಆಕ್ಸಿಡೇಷನ್ 10 ಎಲೆಕ್ಟ್ರಾನ್. ಸೊ ವಾಟ್ ಈಸ್ ಆಕ್ಸಿಡೇಷನ್? ಆಕ್ಸಿಡೇಷನ್ ಮೀನ್ಸ್ ಲಾಸ್ ಆಫ್ ಎಲೆಕ್ಟ್ರಾನ್. ಲಾಸ್ ಆಫ್ ಎಲೆಕ್ಟ್ರಾನ್ ಅಂದ್ರೆ ಎಲೆಕ್ಟ್ರಾನ್ ನ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ. ಇಲ್ಲಿ ಎಷ್ಟು ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೋಬೇಕು? ಅದು 10 ಎಲೆಕ್ಟ್ರಾನ್, ರೈಟ್. ಆಕ್ಚುಲಿ Cl2 ಇಂದ 10 ಎಲೆಕ್ಟ್ರಾನ್. ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ 10 ಎಲೆಕ್ಟ್ರಾನ್, 5 into 2 10 ಎಲೆಕ್ಟ್ರಾನ್. ಇಲ್ಲಿ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ನೋಡ್ಕೊಳ್ಳಿ. ಸೊ ಕ್ಲೋರಿನ್ ಇಂದ 2Cl3 ನೆಗೆಟಿವ್ ಆಯಿತು, ಪ್ಲಸ್ 10 ಎಲೆಕ್ಟ್ರಾನ್ ರಿಲೀಸ್ ಮಾಡ್ತು. ಅದೇ ತರ ರೈಟ್ ರಿಡಕ್ಷನ್ ಆಫ್ ರಿಯಾಕ್ಷನ್. ರಿಡಕ್ಷನ್ ಅಂದ್ರೆ Cl2 to 2Cl ನೆಗೆಟಿವ್, 2Cl ನೆಗೆಟಿವ್. ಸೊ ಇಲ್ಲಿ ನಿಮಗೆ 10 ಎಲೆಕ್ಟ್ರಾನ್ ಇದೆ, ಇಲ್ಲಿ ಓನ್ಲಿ 2 ಎಲೆಕ್ಟ್ರಾನ್. ಸೊ ಇಲ್ಲಿ ಏನ್ ಮಾಡ್ತೀರಾ? Okay. Next one is accept
ನೋಡಿ ರಿಡಕ್ಷನ್ ಈಸ್ ಗೇನ್ ಆಫ್ ಎಲೆಕ್ಟ್ರಾನ್. ಎರಡು ಎಲೆಕ್ಟ್ರಾನ್ ಆಯ್ತು ಗೇನ್ ಮಾಡ್ಕೊಂಡ್ಬಿಟ್ಟು ಏನಾಯ್ತು ನೆಗೆಟಿವ್ ಅಯಾನ್ ಆಗುತ್ತೆ. ಸೊ ಎರಡು ಎಲೆಕ್ಟ್ರಾನ್ ತಗೊಳ್ತು. ಸೊ ಎರಡು ಎಲೆಕ್ಟ್ರಾನ್ ನೀವು ಎರಡು ಈಕ್ವೇಶನ್ ನೋಡಿ, ಇಲ್ಲಿ 10 ಎಲೆಕ್ಟ್ರಾನ್ ಇದೆ, ಇಲ್ಲಿ ಓನ್ಲಿ 2 ಎಲೆಕ್ಟ್ರಾನ್ ಇದೆ. ಹಾಗಾಗಿ ಮಲ್ಟಿಪ್ಲೈ ಬೈ 5 ಹೋಲ್ ರಿಯಾಕ್ಷನ್ ಇಂದ ಮಲ್ಟಿಪ್ಲೈ ಬೈ 5 ಮಾಡ್ತೀರಾ. ಸೊ ಏನಾಗುತ್ತೆ ಅಂದ್ರೆ 2 5Cl2 plus 5 into 2 10 electron gives 5 into 10 Cl negative. So this is equation number 1. This is equation number 2. So simple ಆಗಿ ನೋಡ್ಕೊಳ್ಳಿ. Cl2 this is oxidation of reaction which gives 2 Cl1 negative plus 10 electron. ಇದು ಇಲ್ಲೇ ಇದೆ. ಯಾಕೆಂದ್ರೆ ಇಟ್ಗೆ ಓನ್ಲಿ 5 ಎಲೆಕ್ಟ್ರಾನ್ ಇರುತ್ತೆ. ಇಲ್ಲಿ ಇಂಟು 2 ಮಾಡ್ತೀವಿ. Cl2 ಇಂದ ಓನ್ಲಿ Cl ಇರುತ್ತೆ, ಅದನ್ನ ಬ್ಯಾಲೆನ್ಸ್ ಮಾಡೋದಕ್ಕೆ. ನೆಕ್ಸ್ಟ್ ನಿಮಗೆ 10 ಎಲೆಕ್ಟ್ರಾನ್ ಆಯ್ತು, ರಿಲೀಸ್ 10 ಎಲೆಕ್ಟ್ರಾನ್. ಇದು 10 ಎಲೆಕ್ಟ್ರಾನ್ ಅಕ್ಸೆಪ್ಟ್ ಮಾಡ್ಕೊಂಡ್ಬಿಟ್ಟು ರಿಡಕ್ಷನ್ ಅಲ್ಲಿ ಆಕ್ಚುಲಿ ಆಕ್ಸಿಡೇಷನ್ ಈಸ್ ಆಕ್ಸಿಡೇಷನ್ ಅಂದ್ರೆ ಲಾಸ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಹೋಯ್ತು. ಗೇನ್ ಆಫ್ ಎಲೆಕ್ಟ್ರಾನ್, ರಿಡಕ್ಷನ್ ಮೀನ್ಸ್ ಗೇನ್ ಆಫ್ ಎಲೆಕ್ಟ್ರಾನ್. ಎಲೆಕ್ಟ್ರಾನ್ ಗೇನ್ ಮಾಡ್ಕೊಂಡು Cl ಮೈನಸ್. ಇದೇ ಸಿಕ್ತು ಅಂದ್ರೆ ಇಂಟು 5 ಮಾಡ್ಕೊಂಡಿದ್ದೀವಿ. ಕರೆಕ್ಟ್ ನೋಡ್ಕೊಳ್ರಿ, ಯಾಕಂದ್ರೆ ಎಲೆಕ್ಟ್ರಾನ್ ಬ್ಯಾಲೆನ್ಸ್ ಮಾಡ್ಕೋಬೇಕು. ನೆಕ್ಸ್ಟ್ ಈಕ್ವೇಶನ್ 1 and 2 ನೋಡಿ. ಇಲ್ಲಿ 10 ಎಲೆಕ್ಟ್ರಾನ್ ಇದೆ, ಇಲ್ಲಿ ಕೂಡ 10 ಎಲೆಕ್ಟ್ರಾನ್ ಇದೆ. ಇಲ್ಲಿ Cl2 ಇದೆ, ಇಲ್ಲಿ 5Cl2 ಇದೆ. 1Cl2 plus 5Cl2 6Cl2 gives ಇಲ್ಲೇನಿದೆ 2Cl2Cl3 ನೆಗೆಟಿವ್ 10 ಎಲೆಕ್ಟ್ರಾನ್ ಹೋಯಿತು ಪ್ಲಸ್ 10Cl ಮೈನಸ್. ಫ್ರಮ್ ಈಕ್ವೇಶನ್ 1 and 2 ಅಥವಾ ಕಂಬೈನಿಂಗ್ ದಿ ಈಕ್ವೇಶನ್ 1 and 2 1Cl2 plus 5Cl2 6Cl2 10 ಎಲೆಕ್ಟ್ರಾನ್ ಹೋಯಿತು. ಇಲ್ಲಿ ಕೂಡ 10 ಎಲೆಕ್ಟ್ರಾನ್ ಹೋಯಿತು. ಇದನ್ನ ಬಿಡಿ ನೀವು. 10 electron cancel. 5Cl2 plus 1Cl2 6Cl2 which gives 2Cl3 negative 2Cl3 negative plus 10Cl minus 2 ಇದೆ ಬರ್ತದೆ. ಈಗ ಹೇಗೆ ನೀವು ರಿಯಾಕ್ಟೆಂಟ್ಸ್ ಅಂಡ್ ಪ್ರಾಡಕ್ಟ್ ಎರಡು ಕಡೆ ನೋಡ್ಕೊಂಡಾಗ ಎಲೆಕ್ಟ್ರಾನ್ಸ್ ಗಳನ್ನು ನೀವು ಬ್ಯಾಲೆನ್ಸ್ ಮಾಡಿರೋ ಈಕ್ವೇಶನ್ ಕರೆಕ್ಟ್ ಆಗಿದೆಯೋ ಅಂತ ಹೆಂಗ್ ಚೆಕ್ ಮಾಡ್ಕೊಳ್ತೀರಾ? ಬ್ಯಾಲೆನ್ಸಿಂಗ್ ದಿ ಎಲೆಕ್ಟ್ರಾನ್ಸ್ ಇನ್ ಬೋತ್ ರಿಯಾಕ್ಟೆಂಟ್ ಸೈಡ್ ಮತ್ತೆ ಪ್ರಾಡಕ್ಟ್ ಸೈಡ್ ಎರಡು ಕಡೆ ಕೂಡ ಎಲೆಕ್ಟ್ರಾನ್ಸ್ ಗಳು ಸೇಮ್ ಇರಬೇಕು. ಇಲ್ಲಿ ನೋಡ್ಕೊಂಡ್ರೆ ನೆಕ್ಸ್ಟ್ ಸ್ಟೆಪ್ ಏನು ಮಾಡಬೇಕು ಅಂದ್ರೆ ಇಲ್ಲಿ 2Cl3 ನೆಗೆಟಿವ್ ಇದೆ, 10Cl ಇದೆ, ಇಲ್ಲಿ ಓನ್ಲಿ Cl2 ಇದೆ. ಇಲ್ಲಿ ಆಕ್ಸಿಜನ್ ಬ್ಯಾಲೆನ್ಸ್ ಆಗಿಲ್ಲ ಆಕ್ಚುಲಿ. ನೆಕ್ಸ್ಟ್ ಏನ್ ಮಾಡ್ತಾರೆ ಅಂದ್ರೆ ನೋಡ್ಕೊಳ್ಳಿ, ಚಾರ್ಜ್ ನೋಡ್ಕೊಳ್ಳಿ. ಇಟ್ ಈಸ್ 2Cl3 ನೆಗೆಟಿವ್ ಪ್ಲಸ್ 10Cl ನೆಗೆಟಿವ್ ಇದೆ. 10Cl ಮೈನಸ್ ಅಂದ್ರೆ 10 ಆಯಿತು. ಇಲ್ಲೂ ಕೂಡ ಮೈನಸ್ 2Cl3 ನೆಗೆಟಿವ್ ಅಂದ್ರೆ 12 ಆಯಿತು. ಅಲ್ಲಿ ಆಕ್ಚುಲಿ ಎಷ್ಟಾಯ್ತು? 12 ನೆಗೆಟಿವ್ ಚಾರ್ಜ್, 12 ನೆಗೆಟಿವ್ ಚಾರ್ಜ್ ಇದೆ. ಈ ಕಡೆ ಬಂದ್ರೆ ಯಾವುದೇ ನೆಗೆಟಿವ್ ಚಾರ್ಜ್ ಇಲ್ಲ. ಸೊ ವಿ ಆಡ್ OH ನೆಗೆಟಿವ್. ಇದನ್ನ ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ ಈ ಕಡೆ ಆಕ್ಸಿಜನ್ ಬ್ಯಾಲೆನ್ಸ್ ಮಾಡ್ಬೇಕಾದ್ರೆ ಏನ್ ಮಾಡ್ತೀರಾ ಅಂದ್ರೆ OH ನೆಗೆಟಿವ್, ವಿ ಆಡ್ 12 ನೆಗೆಟಿವ್ ಚಾರ್ಜ್. 12 ನೆಗೆಟಿವ್ ಚಾರ್ಜ್ ಇದೆ ರಿಯಾಕ್ಟೆಂಟ್ ಪ್ರಾಡಕ್ಟ್ ಸೈಡ್ ಇದೆ, ರಿಯಾಕ್ಟೆಂಟ್ ಕಡೆ ಇಲ್ಲ. ವಿ ಆಡ್ 6Cl2 ಪ್ಲಸ್ 12 OH ನೆಗೆಟಿವ್. OH ಮೈನಸ್ ಅನ್ನು ಆಡ್ ಮಾಡ್ತೀವಿ, ರೈಟ್? 2Cl3 ನೆಗೆಟಿವ್ ಪ್ಲಸ್ 10Cl ಮೈನಸ್. ನೋಡಿ ನೆಗೆಟಿವ್ ಚಾರ್ಜ್ 10 ಪ್ಲಸ್ 2 12, ಇಲ್ಲೂ ಕೂಡ 12. ಈಕ್ವೇಷನ್ ಬ್ಯಾಲೆನ್ಸ್ ಆಯಿತು. ಬಟ್ ಇನ್ನೊಂದ್ಸರಿ ಹೇಳ್ತೀನಿ ನೋಡಿ, Cl2 ಇದೆ, ಇಲ್ಲಿ ಓನ್ಲಿ Cl ಅಂಡ್ Cl1 ನೆಗೆಟಿವ್ ಇತ್ತು. ಒಂದು ಆಕ್ಸಿಡೇಷನ್ ಆಯಿತು, ಇನ್ನೊಂದು ರಿಡಕ್ಷನ್ ಆಯಿತು. ರಿಡಕ್ಷನ್ ಅಲ್ಲಿ ಗೇನ್ ಆಫ್ 1 ಎಲೆಕ್ಟ್ರಾನ್ ಆಯಿತು. ಬಟ್ ಇಲ್ಲಿ ಕ್ಲೋರಿನ್ 2 ಆಟಮ್ ಇದಾವೆ, ಇಲ್ಲಿ ಸಿಂಗಲ್ ಆಟಮ್ ಇತ್ತು. ಸೊ ಮಲ್ಟಿಪ್ಲೈ ಬೈ 2 ಮಾಡಿದ್ವಿ, ಸೊ 2 ಎಲೆಕ್ಟ್ರಾನ್ ಆಯಿತು.
ಆಕ್ಸಿಡೇಷನ್ ಅಲ್ಲಿ ಲಾಸ್ ಆಫ್ ಎಲೆಕ್ಟ್ರಾನ್ 0 to 5 ಎಲೆಕ್ಟ್ರಾನ್ ಲಾಸ್ ಆಯಿತು. ಇಲ್ಲಿ Cl2 ಇದೆ ಓನ್ಲಿ Cl. ಓಕೆ, ಮಲ್ಟಿಪ್ಲೈ ಬೈ 2 ಏನು 2 ಮಾಡಿದ್ರೆ ಇದು ಕೂಡ 2Cl ಹೋದ್ರೆ ನೆಗೆಟಿವ್ ಆಯಿತು. ಈಗ ಈಕ್ವೇಷನ್ ಕರೆಕ್ಟ್ ಬ್ಯಾಲೆನ್ಸ್ ಮಾಡ್ಕೊಂಡಿದೀವಿ. ಇದಾದ್ಮೇಲೆ ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಬರುತ್ತೆ. Cl2 to 2Cl ಹೋದ್ರೆ ನೆಗೆಟಿವ್ ಬರ್ಕೊಳ್ತೀರಾ. ಎಷ್ಟು ಎಲೆಕ್ಟ್ರಾನ್? 10 ಎಲೆಕ್ಟ್ರಾನ್. can lose 10 ಎಲೆಕ್ಟ್ರಾನ್. ರಿಡಕ್ಷನ್ ಅಲ್ಲಿ accept 10 ಎಲೆಕ್ಟ್ರಾನ್. ಇಲ್ಲಿ ಆಕ್ಚುಲಿ 2 ಎಲೆಕ್ಟ್ರಾನ್ ಇರುತ್ತೆ, ಮಲ್ಟಿಪ್ಲೈ ಬೈ 5 ಮಾಡ್ಕೊಳ್ತೀವಿ. ಈಗ ಎಲೆಕ್ಟ್ರಾನ್ಸ್ಗಳು ಏನಾಯ್ತು? ಬ್ಯಾಲೆನ್ಸ್ ಆಯ್ತು. ಆಕ್ಸಿಡೇಷನ್ ಆಫ್ ರಿಯಾಕ್ಷನ್ ಮತ್ತೆ ರಿಡಕ್ಷನ್ ಆಫ್ ರಿಯಾಕ್ಷನ್ ಅಲ್ಲಿ ಎರಡನ್ನ ಕಂಬೈನಿಂಗ್ ಈಕ್ವೇಷನ್ 1 and 2 we get the balanced equation. Finally we add OH minus ions. reactants ಗೆ OH minus ions add ಮಾಡಿದ್ಮೇಲೆ ಅದಕ್ಕೆ ಮುಂಚೆ ನೀವು ನೆಗೆಟಿವ್ ಚಾರ್ಜ್ ನಿಮ್ಮ ಪ್ರಾಡಕ್ಟ್ ಅಲ್ಲಿ ನೆಗೆಟಿವ್ ಚಾರ್ಜ್ ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. ಎಷ್ಟು ನೆಗೆಟಿವ್ ಚಾರ್ಜ್ ಬರುತ್ತೋ ಅಷ್ಟು OH minus ಅನ್ನ ನೀವು ಈ ಕಡೆ ಆಪೋಸಿಟ್ ಸೈಡ್ ಅಲ್ಲಿ ಆಡ್ ಮಾಡಿದ್ರೆ ನಿಮಗೆ ಈಕ್ವೇಷನ್ ಬ್ಯಾಲೆನ್ಸ್ ಆಗುತ್ತೆ. ಇದು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರೆ ಇಟ್ ಕಂಟೈನ್ಸ್ ಈ ಕಡೆ ಈಕ್ವೇಷನ್ ಲೆಫ್ಟ್ ಸೈಡ್ ಬಂದ್ರೆ 12 OH minus ನೆಗೆಟಿವ್ ಚಾರ್ಜ್ 12 ಇದಾವೆ. ಇಲ್ಲೂ ಕೂಡ 10 plus 2 12 ಇದಾವೆ ಬ್ಯಾಲೆನ್ಸ್. ಓಕೆ, ಇದು ನಿಮ್ಮ ಬ್ಯಾಲೆನ್ಸಿಂಗ್ ದಿ ಕೆಮಿಕಲ್ ಈಕ್ವೇಷನ್ by ion electron method ಅಥವಾ ಆಫ್ ರಿಡಕ್ಷನ್ ರಿಯಾಕ್ಷನ್ ಮೆಥಡ್ ಫಾರ್ ಬೇಸಿಕ್ ಮೀಡಿಯಂ. ಓಕೆ, ನೀವು ಕೆಲವೊಂದು ಕ್ವೆಶ್ಚನ್ಸ್ ಅನ್ನು ಬರ್ಕೊಳ್ಳಿ. ಓಕೆ, ಅಸೈನ್ಮೆಂಟ್ ಕ್ವೆಶ್ಚನ್ಸ್ ತಗೊಳ್ಳಿ. ವಾಟ್ ಈಸ್ ರೆಡಾಕ್ಸ್ ರಿಯಾಕ್ಷನ್? ಗಿವ್ an example. ವಾಟ್ ಈಸ್ ಆಕ್ಸಿಡೇಷನ್ ನಂಬರ್? ವಾಟ್ ಈಸ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ರೆಡ್ಯೂಸಿಂಗ್ ಏಜೆಂಟ್? ಕ್ಯಾಲ್ಕುಲೇಟ್ ದಿ ಆಕ್ಸಿಡೇಷನ್ ನಂಬರ್ ಆಫ್ NaH2PO4 ಅಂದ್ರೆ ಫಾಸ್ಫರಸ್ ಇದ್ರದ್ದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಿ. ಇಲ್ಲಿ ಹೈಡ್ರೋಜನ್ ಆಕ್ಸಿಡೇಷನ್ ನಂಬರ್, ಮ್ಯಾಂಗನೀಸ್ ಆಕ್ಸಿಡೇಷನ್ ನಂಬರ್ ಅಂಡ್ ಸಲ್ಫರ್ ಇಂದು ಆಕ್ಸಿಡೇಷನ್ ನಂಬರ್ ಕ್ಯಾಲ್ಕುಲೇಟ್ ಮಾಡಬೇಕು. ಬ್ಯಾಲೆನ್ಸ್ ದಿ ರೆಡಾಕ್ಸ್ ರಿಯಾಕ್ಷನ್. ಒಂದು ರೆಡಾಕ್ಸ್ ರಿಯಾಕ್ಷನ್ ಇದೆ. ರೆಡಾಕ್ಸ್ ರಿಯಾಕ್ಷನ್ ಇಂದು ಎರಡು ರೆಡಾಕ್ಸ್ ರಿಯಾಕ್ಷನ್ ನ ಬ್ಯಾಲೆನ್ಸ್ ಮಾಡಬೇಕು ಬೈ ಎನಿ ಮೆಥಡ್. ಅಯಾನ್ ಎಲೆಕ್ಟ್ರಾನ್ ಮೆಥಡ್ ಎಲ್ಲರೂ ಮಾಡಿ, ಆಫ್ ರಿಡಕ್ಷನ್ ಮೆಥಡ್ ಅಥವಾ ಆಕ್ಸಿಡೇಷನ್ ನಂಬರ್ ಮೆಥಡ್, ಯಾವ ಮೆಥಡ್ ಎಲ್ಲರೂ ಆಯಿತು ಇವೆರಡನ್ನ ಬ್ಯಾಲೆನ್ಸ್ ಮಾಡಿ. ಇವು ಅಸೈನ್ಮೆಂಟ್ ಕ್ವೆಶ್ಚನ್ಸ್ಗಳು ಬರೆದ್ಬಿಟ್ಟು ನೀಟಾಗಿ ಅಸೈನ್ಮೆಂಟ್ ಹಾಕಿ ನಿಮ್ಮ ಗ್ರೂಪಲ್ಲಿ. ಇಲ್ಲಿಗೆ ನಿಮ್ಮದು ರೆಡಾಕ್ಸ್ ರಿಯಾಕ್ಷನ್ ಚಾಪ್ಟರ್ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನಿಮಗೆ ನೋಟ್ಸ್ ಅನ್ನು ನಾನು ಬರೆದು PDF ಅಲ್ಲಿ ಕಳಿಸ್ತೀನಿ. ಆ ನೋಟ್ಸ್ ಅನ್ನು ನೀವು ಬರೆದ್ಬಿಟ್ಟು ಇಟ್ಕೊಂಡ್ರೆ ಇವಾಗ ನೀವು ವರ್ಕ್ ಮಾಡಿ, ನಾಳೆ ಕ್ಲಾಸ್ ಹಾಕ್ತೀನಿ, ವರ್ಕ್ ಮಾಡಿ ಹಾಕಬೇಕಾಗುತ್ತೆ. ಓಕೆ, ಥ್ಯಾಂಕ್ ಯು.